ಮತ್ತು ಏನು ಹೊಸ ದೋಸೆ ಹೋಟ್ಲ್ ಓಪನ್ ಆಯ್ತಾ? ಇಲ್ಲ ಕಣೋ, ಆ ರಾಜೇಶ್ವರಿ ನಮ್ಮ ಮನೆಗೆ ಬರ್ತಿದ್ದಾರೆ. ಜಾಜತ್ಗೆಗೆ ಕಾದಿದೆ. ಅವರು ಜಾಜಿ ಅವ್ರ ಅನುಮತಿ ಇಲ್ದಿರೋ ನಮ್ಮನೆಗೆ ಯಾಕೋ ಬರ್ತಾರೆ? ಹೌದಲ್ವಾ? ಜಾಜತ್ಗೆ ವಿಷಯ ಹೇಳಲೇಬೇಕು. ಜಾಜತ್ಗೆ ಅಯ್ಯ ಬೇಗ ಬರಬಾರ್ದಾ? ವಾಟ್ ಆರ್ ಯು ಟಾಕಿಂಗ್ ನಾನ್ಸೆನ್ಸ್? ಜಾಜತ್ಗೆ ವಿಷಯ ಅಷ್ಟು ಇಂಪಾರ್ಟೆಂಟು, ಅದಕ್ಕೆ ಹಾಕರ್ದೆ. ತಾವು ಮನಸ್ಸನ್ನ ಗಟ್ಟಿ ಮಾಡ್ಕೊಳ್ಳಿ. ಅದೇನ್ ವಿಷಯ ಅಂತ ಹೇಳ. ನಿಮ್ಮ ರಾಜಕೀಯ ಪ್ರತಿಸ್ಪರ್ಧಿ ರಾಜೇಶ್ವರಿ ಎಂಬ ಸುಂದರಿ ಯುವತಿ ನಿಮ್ಮ ಅನುಮತಿ ಇಲ್ಲದೆ ನಮ್ಮ ಮನೆಗೆ ಬರ್ತಿದ್ದಾರೆ. ಹಾಯ್ ಜಾಜಿ. ಹಾಯ್, ಇವರು ನನ್ನ ಫ್ರೆಂಡ್ಸ್ ರೀನಾ ಅಂಡ್ ಮೀನಾ. ಗೊತ್ತಿರ್ಬೇಕಲ್ಲ? ಆಯ್ನೋ. ಅಲ್ಲ ರಾಜೇಶ್ವರಿ, ನನ್ನ ಮನೆಗೆ ಬರ್ಬೇಕಾದ್ರೆ ಅಪಾಯಿಂಟ್ಮೆಂಟ್ ತಗೊಳ್ದೆ ಬಂದಿದ್ಯಲ್ಲ, ನಿನಗೆ ಸ್ವಲ್ಪನಾದ್ರೂ ಶೇಮ್ ಆಗ್ತಿಲ್ವಾ? ವಿಶ್ ಮಾಡಕ್ ಬಂದಾಗ ಅಪಾಯಿಂಟ್ಮೆಂಟ್ ಬೇಕಾಗೋಲ್ಲ. ವಿಶ್ ಮಾಡಕ್ಕ? ಯಾವ ವಿಷಯಕ್ಕೆ? ಆದರ್ಶ ಸತಿ ಅಂತ ರಾಜ್ಯ ಮಟ್ಟದ ಪ್ರಶಸ್ತಿ ತಗೊಂಡಿದ್ಯಲ್ಲ, ಅದಕ್ಕೆ ನೀನ್ ನಿನ್ ಗಂಡನ ಜೊತೆ ಹೇಗ್ ನಡ್ಕೋತೀಯ ಅಂತ ತಿಳ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ನನ್ನ ಸೊಸೆನ ನೋಡಿ ಸಂಸಾರ ಮಾಡೋದನ್ನ ಕಲಿತಲ್ಲ. ಆ ತರ ಏನಾದ್ರೂ ಆಗ್ಬಿಟ್ರೆ ಸಂಸಾರ ಅನ್ನೋದು ಎಕ್ಕುಟ್ ಹೋಗ್ಬಿಡುತ್ತೆ. ಗಂಡ ಗಟಾರಕ್ಕೆ, ಹೆಂಡತಿ ಓಟಾರಕ್ಕೆ. ರಾಜೇಶ್ವರಿ, ನಿನಗಿನ್ನು ಮ್ಯಾರೇಜ್ ಆಗಿಲ್ಲ, ಈ ವಿಷಯನೆಲ್ಲ ತಗೊಂಡು ನೀನೇನ್ ಮಾಡ್ತೀಯಾ? ತಿಳ್ಕೊಂಡ್ರೆ ಮುಂದೆ ಅನುಕೂಲ ಆಗತ್ತಲ್ವಾ? ನೀವ್ ಹೇಳಿ, ನಿಮ್ ಗಂಡನ ಜೊತೆ ಹೇಗ್ ಬಿಹೇವ್ ಮಾಡ್ತೀರಾ? ಜಾಜಿ ಅವರೇ, ಪಾಂಡುರಂಗನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳಿ. ಜಾಜತ್ಗೆ ಅವ್ರು ಬಂದಿರದೆ ನಿಮ್ಮ ಹೊಟ್ಟೆ ಹುರ್ಸಕ್ಕೆ. ಈಗಾಗಲೇ ನನ್ನ ಹೊಟ್ಟೆಲಿ ಬರ್ನಿಂಗ್ ಟ್ರೈನ್ ಓಡಾಡ್ತಾ ಇದೆ. ಪ್ರಶ್ನೆಗಳೇನು ಅಂತ ನೀವೇ ಕೇಳಿ. ಜಜಿ ಅವರೇ, ನಿಮ್ಮ ಯಜಮಾನ್ರು ಸುಸ್ತಾಗಿ ಬಂದಾಗ ಏನ್ ಮಾಡ್ತೀರಾ ನೀವು? ಅವ್ರನ್ನ ಬಾಚಿ ತಪ್ಕೋತೀರಾ, ಅಂತ ಮುತ್ತು ಕೊಡ್ತೀರಾ, ಅಥವಾ ಅವ್ರ ಜೊತೆ ಡ್ಯುಯೆಟ್ ಹಾಡ್ತೀರಾ, ಅಥವಾ ಬಿಸಿ ಬಿಸಿ ಕಾಫಿ ಮಾಡಿ ತಂದು ಅವ್ರಿಗೆ ಕುಡಿಸ್ತೀರಾ? ರಾಜೇಶ್ವರಿ ಅವರೇ, ನಿಮ್ಮನ್ನ ನಮ್ಮ ಮನೇಲಿ ನೋಡಿ ನನಗೆ ಪಾಂಡ್ರಂಗ ಆಶ್ಚರ್ಯ ಆಗೋಯ್ತು. ಪಾಂಡುರಂಗ ಅವರೇ, ಇವ್ರು ನನ್ನ ಫ್ರೆಂಡ್ಸ್ ರೀನಾ ಮತ್ತು ಬಂದಿದ್ದೇನು? ಅದು ನಿಮ್ ಹೆಂಡತಿಗೆ ಅವಾರ್ಡ್ ಬಂತಲ್ಲ, ಅದಕ್ಕೆ ವಿಶ್ ಮಾಡಿ ಹೋಗೋಣ ಅಂತ ಬಂದ್ವಿ. ಯಾವ್ದಕ್ಕೆ? ನಿಮ್ಗೆ ಗೊತ್ತಿಲ್ವಾ? ಆದರ್ಶ ಸತಿ ಅಂತ ಅವಾರ್ಡ್ ತಗೊಂಡಿದ್ದಾರೆ ನಿಮ್ ಮಿಸ್ಸಸ್. ಅದಕ್ಕೆ ನೀವು ಮನೆಗೆ ಬಂದ ತಕ್ಷಣ ನಿಮ್ಮನ್ನ ಎಷ್ಟ್ ಚೆನ್ನಾಗಿ ನೋಡ್ಕೋತಾರೆ ಅಂತ ಕಣ್ಣಾರೆ ನೋಡ್ಕೊಂಡು ಹೋಗಕ್ ಬಂದ್ವಿ. ಹಬಿ ಡಿಯರ್, ಕಮ್ ಹಿಯರ್. ನಾನಾ ಬರಲ್ಲ. ಹಬಿ, ವಾಟ್ ಇಸ್ ದಿಸ್? ಮನೆಗೆ ಬಂದವ್ರ ಮುಂದೆಲ್ಲ ಈ ರೀತಿ ಹುಡುಗಾಟ ಆಡಿದ್ರೆ ಏನ್ ಚೆನ್ನಾಗಿರುತ್ತೆ. ಕಮ್ ಹಿಯರ್, ಕಮ್ ಹಿಯರ್. ಆಗ್ಲೇ 8 ಜಮನ್ ಉಳಿದಿದೆ ಅಂತ ಹೇಳ್ದಲ್ಲ, ಹೋಗಿ ತಗೊಂಬ. ರಾಮುನ ಯಾರಿಗೆ? ಜಸ್ಟ್ ವೇಟ್ ಅಂಡ್ ಸಿ. ಗುಡ್ ಬಾಯ್ ಅನ್ನಿಪ್ಪ. ಸಾಕು ರೀ, ಬೆಳಿಗ್ಗೆಯಿಂದಾನೇ ತಿನ್ಸ್ತಾನೆ ಇದ್ದೀರಿ. ಪಾಂಡುರಂಗ ಅವ್ರೆ, ನಿಮ್ ಖುಷಿ ಆಯ್ತಾ? ನಮ್ಮ ಅಪ್ಪನ ಹಣೆಗೂ ಇಲ್ಲ, ಹೋಯ್ತು. ಓ, ನಿಮಗ್ ಖುಷಿ ಆಯ್ತೇನೋ ಅನ್ಕೊಂಡಿದ್ದೆ. ಕಾರ್ವಾಗಿ ಏನಾದ್ರು ತಿನ್ನೋಕ್ ಸಿಕ್ಕಿದ್ರೆ ಒಳ್ಳೇದಿತ್ತು. Wait a minute. ತಗೊಳ್ಳಿ, ಖಾರದ ಬಿಸ್ಕೆಟ್. ಚೆನ್ನಾಗಿದೆ, ಇನ್ನೂ ಒಂದ್ ಕೊಡಿ. ಜಾರ್ಜಿ ಅವ್ರೆ, ನಿಮ್ಮಿಂದ ಒಂದು ಹೊಸ ವಿಷಯ ತಿಳ್ಕೊಂಡ್ವಿ ಬಿಡಿ. ಯಾವ ವಿಷಯ ತಿಳ್ಕೊಂಡ್ರಿ? ಅದೇ, ಕಷ್ಟಪಟ್ಟು ದುಡ್ದು ಸುಸ್ತಾಗಿ ಮನೆಗೆ ಬಂದಾಗ ಹಳೆ ಸ್ವೀಟ್ ತಿನ್ಸಕ್ ಹೋಗ್ಬಾರ್ದು, ಖಾರವಾಗಿ ಬಿಸ್ಕೆಟ್ ತಿನ್ನಿಸ್ಬೇಕು ಅಂತ. ಇವರು ಆದರ್ಶ ಸತಿ ಅಂತೆ. ಗೀತಾ, ಆ ರಾಜೇಶ್ವರಿ ಮಹಿಳಾ ಸಂಘದವ್ರನ್ನೆಲ್ಲ ನಮ್ಮ ಮನೆಗೆ ಕರ್ಕೊಂಡು ಬಂದು ಎಷ್ಟು ಇನ್ಸಲ್ಟ್ ಮಾಡಿದ್ಲು ಗೊತ್ತಾ? ಇದಕ್ಕೆಲ್ಲ ಬೇಜಾರ್ ಮಾಡ್ಕೊಂಡ್ರೆ ಹೇಗ್ ಜಜಿ? ಆ ರಾಜೇಶ್ವರಿ ಕೊಬ್ಬು ಕರಗಿಸ್ಬೇಕು ಅಂದ್ರೆ 2 ಮಹಿಳಾ ಟೀಮ್ ಮಧ್ಯೆ ಒಂದ್ ಕ್ರಿಕೆಟ್ ಮ್ಯಾಚ್ ಇಟ್ಬಿಟ್ರೆ ಆಗೋಯ್ತು. ಈಗ ಎಲ್ಲಾಡ್ರು ಕ್ರಿಕೆಟ್ ಕ್ರಿಕೆಟ್ ಕ್ರಿಕೆಟ್. ಅಯ್ಯೋ, ಟಿವಿಲಿ ರಸ್ತೆಲಿ ಗಲ್ಲಿಗಳಲ್ಲಿ ಕ್ರಿಕೆಟ್ ಆಡೋದನ್ನ ನೋಡಿ ನೋಡಿ ನನಗೆ ಕೆಟ್ಟೋಗಿದೆ. ಯಾವ್ದೇ ರಸ್ತೆಗೆ ಹೋದ ಒಂದು ಗೂಟನ ಇಟ್ಟಿರ್ತಾಳೆ, ಯಾವ್ದೋ ಬಾಲ್ ಬಂದು ನಮ್ ತಲೆಗೆ ಬಡಿಯುತ್ತೆ. ಆದ್ರೆ ಕ್ರಿಕೆಟ್ ಆಡೋರ್ಗೆ ಎಷ್ಟು ಮಜಾ ಸಿಗುತ್ತೆ ಗೊತ್ತಾ? ಹೊಡೆಸ್ಕೊಂಡವ್ರಿಗೆ ಎಷ್ಟು ನೋವಾಗುತ್ತೆ ಗೊತ್ತಾ? ರಂಗಮ್ಮ, APL, BPL, CPL ಅಂತ ಮ್ಯಾಚ್ಗಳು ನಡೀತಾನೆ ಇರ್ತವೆ. ಗೀತಾ, ಮೊನ್ನೆ ತಾನೇ ನಾನು APL BPL ಕಾರ್ಡ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿದೆ. ನಾನು ಹೇಳಿದ್ದು ಕ್ರಿಕೆಟ್ ಸಂಸ್ಥೆಗಳ ಬಗ್ಗೆ. ಆ ಸ್ಕೀಮಿಂದ ಯಾರಿಗ್ ಲಾಭ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಈ ಜನ ಹುಚ್ಚಿರ್ತರ ಬಾಯ್ ಬಿಟ್ಕೊಂಡು ನೋಡ್ತಾನೆ ಇರ್ತಾರೆ. ಅಜ್ಜಿ, ನಾವು ಒಂದು ಕ್ರಿಕೆಟ್ ಮ್ಯಾಚ್ ಅರೇಂಜ್ ಮಾಡಿದ್ರೆ ಹೇಗೆ? ಸೂಪರ್ ಐಡಿಯಾ. ಇದರಲ್ಲ ನನ್ನ ಹಬಿ, ಇವ್ರ ಕೈಲಿ ಅರೇಂಜ್ ಮಾಡಿಸ್ತೀನಿ. ಹಬಿ, ನಮ್ಮ ಮಹಿಳಾ ಸಂಘದಿಂದ 2 ಟೀಮ್ ಮಾಡಿ ಕ್ರಿಕೆಟ್ ಮ್ಯಾಚ್ ನ ಅರೇಂಜ್ ಮಾಡಕ್ಕಾಗತ್ತಾ? ಲೇಡೀಸ್ ಕ್ರಿಕೆಟ್ ಅಂದ್ರೆ ಜನ ಟಿಕೆಟ್ ತಗೊಂಡು ವಿಕೆಟ್ ಬೀಳೋವರೆಗೂ ನೋಡ್ತಾರೆ. ಹಬಿ, ಇದು ಫ್ರೆಂಡ್ಲಿ ಮ್ಯಾಚು, ಟಿಕೆಟ್ ಏನು ಬೇಕಾಗಿಲ್ಲ. ಒಟ್ನಲ್ಲಿ ಆ ರಾಜೇಶ್ವರಿ ಶೇಪ್ ತೆಗೆದ್ರೆ ಸಾಕು. ಹಾಗಾದ್ರೆ 2 ಟೀಮ್ ಮಾಡೋಣ. ಒಂದು ಟೀಮ್ಗೆ ನೀವು ಲೀಡ್ರು, ಇನ್ನೊಂದು ಟೀಮ್ಗೆ ರಾಜೇಶ್ವರಿ ಅವ್ರ ಲೀಡ್.
ಯಾರ ಶೇಪ್ ಯಾರು ತೆಗಿತಾರೆ ಅಂತ ನೋಡೇ ಬಿಡೋಣ. ಸರಿ, ಹಾಗಾದ್ರೆ ಇಮ್ಮಿಡಿಯೇಟ್ ಆಗಿ ಮ್ಯಾಚ್ ನ ಅರೇಂಜ್ ಮಾಡಿ. ಜಾಜಿ, ನಮ್ ಟೀಮು ರೆಡಿ, ರಾಜೇಶ್ವರಿ ಟೀಮು ರೆಡಿ. ಸರಿ, ಹಾಗಾದ್ರೆ ನಮ್ಮ ಡೆಡ್ ಅಗೇನೆಸ್ಟ್ ರಾಜೇಶ್ವರಿ ಟೀಮ್ ಮೇಲೆ ನಾವು ಮ್ಯಾಚ್ ಆಡೋಣ. ನಾವೆಲ್ಲ ನಿಮ್ ಟೀಮಲ್ಲೇ ಇರ್ತೀವಿ. ಆದ್ರೆ ನಾನು ರಾಜೇಶ್ವರಿ ಟೀಮ್ ನಲ್ಲಿ ಇರ್ತೀನಿ. ನಮ್ಮ ಯಜಮಾನ್ರು ಯಾವ ಟೀಮ್ ನಲ್ಲಿ ಆಡ್ತಾರೋ ನಾನು ಅದೇ ಟೀಮ್ ಅಲ್ಲಿ ಆಡ್ತೀನಿ. ರಮೇಶ್, ನಮ್ಮನೆಯವರಾಗಿ ನೀವು ಬೇರೆ ಟೀಮ್ ಜೊತೆ ಆಡಿದ್ರೆ ಏನ್ ಚೆನ್ನಾಗಿರುತ್ತೆ ರೀ. ನೀವು APL BPL ಮ್ಯಾಚ್ ನೋಡೇ ಇಲ್ವೇನ್ರಿ? ನಮ್ಮ ಬೆಂಗಳೂರು ಟೀಮ್ ನಲ್ಲಿ ಫಾರಿನರ್ಸ್ ಎಲ್ಲ ಆಡೋ ಹಾಗೆ ನಾವು ಆಡ್ತೀವಿ ಬಿಡಿ. ಆಡ್ಕೊಳ್ಳಿ ಬಿಡ್ರಿ. ಜಾಜಿ, ಮನೆ ಮಂದಿನೆಲ್ಲ 2 ಭಾಗ ಮಾಡು. ಯಾರು ನಿನಗೆ ಸಪೋರ್ಟ್ ಮಾಡ್ತಾರೋ ಅವ್ರು ನಿನ್ ಟೀಮಲ್ಲಿ ಇರ್ತೀವಿ. ಸರಿ, ಹಾಗಾದ್ರೆ ನನ್ನ ಟೀಮಲ್ಲಿ ನಾನು, ನೀನು, ಪದ್ದು, ವಿಟ್ಲ, ಪಲ್ಲು. ನಾನು, ನಮ್ಮ ಯಜಮಾನ್ರು, ಅತ್ತೆ 3 ಜನ ರಾಜೇಶ್ವರಿ ಟೀಮಲ್ಲಿ ಆಡ್ತೀವಿ. ಈ ಚಂಪ, ವಯಸ್ಸಾದ ಅತ್ತೆ ಕ್ರಿಕೆಟ್ ಆಡಕ್ ಹೇಗೆ ಸಾಧ್ಯ? ಸಾಧ್ಯ ಆಗುತ್ತೋ ಇಲ್ವೋ ಅನ್ನೋದು ಫೀಲ್ಡ್ ನೋಡಿ ಗೊತ್ತಾಗುತ್ತೆ. ಮೊದಲು ಫ್ರೆಂಡ್ಲಿ ಮ್ಯಾಚು, ಆಮೇಲೆ ರಿಯಲ್ ಮ್ಯಾಚ್. ನೀವ್ ಎಷ್ಟು ಮ್ಯಾಚ್ ಆಡಿದ್ರು ಅಷ್ಟೇ ಗೆಲ್ಲೋದು ನಾವೇ. ಹಲೋ, ಎಕ್ಸ್ಕ್ಯೂಸ್ ಮೀ, ಅದು ಫೀಲ್ಡ್ ಅಲ್ಲಿ ಡಿಸೈಡ್ ಆಗತ್ತೆ. ಹಾಗಾದ್ರೆ ನಾಳೆ ಫೀಲ್ಡ್ ಹೋಗೋಣ, ಮ್ಯಾಚ್ ಆಡೋಣ. ಜಾಜತ್ಗೆ ನಾನು ನಿಧಾನಕ್ಕೆ ಬಾಲ್ ಹಾಕ್ತೀನಿ, ನೀವು ಜೋರಾಗಿ ಹೊಡಿರಿ ಆಯ್ತಾ? ಮೊದಲು ಬಾಲ್ ಹಾಕೋ. ಒಂದ್ ನಿಮಿಷ, ಟೈಮ್ ಪ್ಲೀಸ್. ರಾಜೀವ್ರೆ, ನಾವು ನಿಮ್ಗೆ ತುಂಬಾ ಸುಲಭವಾದ ಬಾಲ್ಗಳನ್ನ ಹಾಕ್ತಾ ಇದೀವಿ, ನಮ್ಗೇನು ಇಲ್ವಾ? ನಿಮ್ಮಿಬ್ರು ಯೋಗ್ಯತೆ ನನ್ಗೆ ಗೊತ್ತಿಲ್ವಾ? ವೇಟ್, ಟೇಕ್ ದಿಸ್ 200. ಬಂಡ್ರ ಇಲ್ಲಿ ಜಾಜತ್ಗೆ ನೀವು ಪ್ರಾಕ್ಟೀಸ್ ಮಾಡ್ತಾ ಇರಿ, ನಾವು ಸ್ವಲ್ಪ ಗೇಮ್ ಪ್ಲಾನ್ ಮಾಡ್ಕೊಂಡ್ ಬರ್ತೀವಿ. ಏನಪ್ಪ ಅಂದ್ರಂಗ ಕರ್ದಿದ್ದ? ಜಾಜಿ ಅವ್ರನ್ನ ಮೆಚ್ಚಿಸೋದಕ್ಕೋಸ್ಕರ ಲೂಸ್ ಬಾಲ್ಗಳನ್ನ ಹಾಕಿ ದುಡ್ಡುಗೋಸ್ಕರ ಆಡ್ತಿರಲ್ರು. ಹೆಂಗ ಆಡೋದು? ರಾಜೇಶ್ವರಿ ಅವರು ಎಷ್ಟು ಚೆನ್ನಾಗಿ ಆಡ್ತಿದ್ದಾರೆ ಗೊತ್ತಾ? ಟೀಮ್ ಅಂದ್ರು ಅದು ಒಂದು ನೋಡಿ. ನಡಿಯಪ್ಪದ್ದು ಅದ್ ಹೇಗೆ ಆಡ್ತಾರೆ ಅಂತ ನಾವು ನೋಡೋಣ. ಏನಪ್ಪದ್ದು ಎಷ್ಟು ಸ್ಪೀಡಾಗಿ ಹಾಕಿದ್ರು ರಾಜೇಶ್ವರಿ ಅವರು ಚೆನ್ನಾಗಿ ಆಡ್ತಿದ್ದಾರೆ. ನಾವೇನಾದ್ರೂ ಸ್ಪೀಡಾಗಿ ಜಾಜಿ ಅವ್ರಿಗೆ ಬಾಲ್ ಹಾಕಿದ್ರೆ ಮುಖ ಮುಚ್ಚೆಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ ಅಷ್ಟೇ. ನಾವು ಇಷ್ಟೇ ಸ್ಪೀಡಲ್ಲಿ ಪ್ರಾಕ್ಟೀಸ್ ಮಾಡ್ತೀವಿ. ಫಾಸ್ಟ್ ಆಗಿ ಜಾಜತ್ಗೆ ಆ ರಾಜೇಶ್ವರಿ ಟೀಮ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ. ಆ ಟೀಮ್ ಮುಂದೆ ನಮ್ ಟೀಮ್ ಪೀಚು. ಯಾವತ್ತೂ ನಮ್ಮ ಎನಿಮಿನ ನಾವು ಹೊಗಳ್ಬಾರ್ದು. ನಿಜ ಹೇಳ್ತಾ ಇರೋದು ನಿಜ ಜಾಜಿ. ಆ ರಾಜೇಶ್ವರಿ ಕಾಲೇಜ್ ಡೇಸ್ ಎಲ್ಲ ಚೆನ್ನಾಗಿ ಆಡ್ತಾ ಇದ್ಲು. ಅವಳು ತುಂಬಾ ಚೆನ್ನಾಗಿ ಆಡ್ತಾಳೆ. ಹಲೋ, ಎಕ್ಸ್ಕ್ಯೂಸ್ ಮೀ, ನಾವು ಪ್ರಾಕ್ಟೀಸ್ ಮಾಡಿದ್ರೆ ಅವಳಿಗಿಂತ ಚೆನ್ನಾಗಿ ಆಡ್ತೀವಿ. ಡೋಂಟ್ ವೆರಿ, ನಾವೇ ಗೆಲ್ಲೋದು. ಏನಪ್ಪಾ ಇವಾಗ ನಾನ್ ಬ್ಯಾಟಿಂಗ್ ಮಾಡ್ಲಾ? ಪಲ್ಲು, ಸ್ವಲ್ಪ ಸುಮ್ಮನೆ ಬಿಟ್ಲಾ? ಇನ್ ಮುಂಚೆ ಹಾಕ್ತಿದ್ದಿಲ್ಲ ಸ್ಲೋ ಬಾಲ್, ಅದಕ್ಕಿಂತ ಸ್ಲೋ ಬಾಲ್ ಹಾಕೋ, ಪ್ರಾಕ್ಟೀಸ್ ಮಾಡ್ತೀನಿ. ನೋಡಿ, ಅಂಪೈರ್ ಅರವಿಂದ್ ಅವ್ರು ಬಂದಿದ್ದಾರೆ. ಫ್ರೆಂಡ್ಲಿ ಮ್ಯಾಚ್ ಶುರು, ಎಲ್ರು ರೆಡಿಯಾಗಿ. ಏನಪ್ಪಾ ನಾನಿನ್ನು ಪ್ರಾಕ್ಟೀಸ್ ಮಾಡ್ಕೊಂಡಿಲ್ವಲ್ಲಪ್ಪ. ಮ್ಯಾಚ್ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳುವಂತ ಬಿಡಮ್ಮ. ಅದು ಬೆಸ್ಟ್ ಹೇಳಿ. ಬ್ಯಾಡ್ ಲಕ್. ನೋಡಿ, ಇದು ಫ್ರೆಂಡ್ಲಿ ಮ್ಯಾಚ್, ಬರೀ 10 ಓವರ್ದು. ಈಗ ಟಾಸ್ ಹಾಕ್ತೀನಿ, ಯಾರು ಹೇಳ್ತೀರಾ? ನಾನು ನನಗೆ ರಾಜಾ ಬೇಕು. ರಾಜೇಶ್ವರಿ ಅವ್ರು ಗೆದ್ದಿದ್ದಾರೆ. ಏನ್ ಹೇಳ್ತೀರಾ? ಬ್ಯಾಟಿಂಗ್. ವಿಶ್ ಮಾಡಿ. ಮೇಡಮ್ ಏನಾಯ್ತು? ಯಾಕೋ ಗೊತ್ತಿಲ್ಲ ಸರ್, ಹಾರ್ಟ್ ಅಟ್ಯಾಕ್ ಆದಂಗೆ ಆಗ್ತದೆ. ಟೆನ್ಷನ್ ಮಾಡ್ಕೋಬಿಡಿ ಮೇಡಮ್. ಟೆನ್ಷನ್ ಆಗದೆ ಇರ್ತದ ಸರ್. ಹಾಕಿನ ಪ್ರತಿಯೊಂದು ಬಾಲ್ನು ಆಯಮ್ಮ ಸಿಕ್ಸರ್ ಕಳಿಸಿದ್ರೆ ಇನ್ನೇನಾಗುತ್ತೆ ಮತ್ತೆ? ಮತ್ತೆ ಬೇಗ ಔಟ್ ಮಾಡಿ.
ಸರ್ ಹೆಂಗ್ ಸರ್ ರಾಜೇಶ್ವರಿ ಅವ್ರನ್ನ ಔಟ್ ಮಾಡೋದು? ವೈಡ್ ಬಾಲ್ನ ಅಟ್ಟಿಸ್ಕೊಂಡು ಹೋಗಿ 6 ಹೊಡಿತಾ ಇದೆ ಅವಮ್ಮ. ಸರಿ ಟೈಮ್ ಅಪ್ ಬೇಗ ಬೇಗ ಬೇಗ. ಸರ್ ನೀವು ಒಪ್ಪೋದಾದ್ರೆ ಬೇಕಾದ್ರೆ ನಮ್ಮ ಜಾಜತ್ಗೆ ಓವರ್ನ ನಾನು ಕಂಪ್ಲೀಟ್ ಮಾಡ್ತೀನಿ. ಈ 6 ಬಾಲ್ನ ಅವರೇ ಬೌಲ್ ಮಾಡ್ಬೇಕು, ಅರ್ಥ ಆಯ್ತಾ? ಹಂಗಿದ್ರೆ ಇನ್ನು 3 ಸಿಕ್ಸರ್ ಗ್ಯಾರಂಟಿ. ಹೋಗ್ಲಿ ಬಿಡಿ ಜಾಜಿ ಅವ್ರೆ, ಯುವರಾಜ್ ಸಿಂಗ್ ರೆಕಾರ್ಡು ಈಕ್ವಲ್ ಆಗ್ಬಿಡುತ್ತೆ. ಕಮಾನ್. ಇವಳು ಇದೇ ರೀತಿ ಸಿಕ್ಸರ್ ಹೊಡಿತಾ ಇದ್ರೆ ಏನಾಗುತ್ತೆ? ರಾಜೇಶ್ವರಿ ಟೀಮ್ ಅವರು ಈ ಫ್ರೆಂಡ್ಲಿ ಮ್ಯಾಚ್ ಅಲ್ಲಿ ಗೆದ್ದಿದ್ದಾರೆ. ಈ ಟ್ರೋಫಿನ ಅವ್ರು ಕೊಡ್ತಾ ಇದ್ದೀವಿ. ರಾಜೇಶ್ವರಿ ಅವರೇ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಆಕ್ಚುಲಿ ನಾನು ಜಾಜಿನ ಸೋಲಿಸ್ಬೇಕು ಅಂತ ತುಂಬಾ ದಿವಸದಿಂದ ಅನ್ಕೊಂಡಿದ್ದೆ. ಅದಕ್ಕೆ ನಾನು ಈ ಫ್ರೆಂಡ್ಲಿ ಮ್ಯಾಚ್ ಆಡೋಕೆ ಒಪ್ಕೊಂಡಿದ್ದು. ಇವತ್ತು ಅವಳನ್ನ ಮ್ಯಾಚ್ ಅಲ್ಲಿ ಸೋಲ್ಸಿದ್ದೀನಿ, ನಾಳೆ ಸಂಸಾರದಲ್ಲಿ ಸೋಲಿಸ್ತೀನಿ. ಅಂದ್ರೆ ನಿಮ್ಮ ಮಾತಿನ ಅರ್ಥ? ಅರ್ಥ ಇವತ್ತು ಟ್ರೋಫಿ ಗೆದ್ದ ಹಾಗೆ ನಾಳೆ ಪಾಂಡುರಂಗ ಅವ್ರನ್ನ ಗೆಲ್ತೀನಿ ಅಂತ. ಆಮೇಲೆ ಏನ್ ಮಾಡ್ತೀರಾ? ಚುನಾವಣೆ ಬರುತ್ತೆ, ಎಲೆಕ್ಷನ್ ಅಲ್ಲೂ ನಾನೇ ಗೆಲ್ತೀನಿ. ಆಮೇಲೆ ಜಾಜಿನ ಮೂಲೆ ಗುಂಪು ಮಾಡಿ ಕಳ್ಳಪುರಿ ಕೊಡಿಸ್ತೀನಿ. ಕಡ್ಲಿಪುರಿನಾ? ಯಾಕೆ? ಬಾಯಾಡಿಸ್ತಾ ಕೂತಿರಕ್ಕೆ. ಅಲ್ಲ, ಜಾಜಿ ಅವ್ರ ಬಗ್ಗೆ ಯಾಕೆ ಇಷ್ಟೊಂದು ಕಠೋರವಾಗಿ ಮಾತಾಡ್ತಿರಲ್ಲ? ಯಾಕೆ ಅಂದ್ರೆ ಜಾಜಿ ನನ್ನ ಪ್ರೀತಿಯ ಪಾಂಡುರಂಗನ ಸರಿಯಾಗಿ ನೋಡ್ಕೋತಾ ಇಲ್ಲ. ಅವ್ಳನ್ನ ಪ್ರಾಣಿ ತರ ಟ್ರೀಟ್ ಮಾಡ್ತಾ ಇದ್ದಾಳೆ. ಒಬ್ಬ ಗಂಡನಿಗೆ ನ್ಯಾಯವಾಗಿ ಸಲ್ಬೇಕಾದ ಸುಖ, ಸಂತೋಷ, ನೆಮ್ಮದಿಗಳನ್ನ ಆಕೆ ಕೊಡ್ತಾ ಇಲ್ಲ. ಹಾಗಾಗಿ ಈ ಜಯ ನನ್ನ ಪಾಂಡುರಂಗ ಸಲ್ಬೇಕಾದ ಜಯ ಅಂತ ನಾನು ಭಾವಿಸ್ತೀನಿ. ಜಾಜಿ ಅವರೇ, ಒಂದು ನಿಮಿಷ ಬರ್ತೀರಾ? ಜಾಜಿ ಅವರೇ, ಈ ಫ್ರೆಂಡ್ಲಿ ಮ್ಯಾಚಲ್ಲಿ ನೀವು ಸೋಲೋದಕ್ಕೆ ಕಾರಣ ಏನು? ನಾವು ಸೋಲೋದಕ್ಕೆ ಕಾರಣ ಏನು ಅಂದ್ರೆ ನಮ್ಮ ಆಪೋಸಿಟ್ ಪಾರ್ಟಿ ಅವ್ರಿಗೆ ಗೆದ್ದಿರೋದು. ಮೇಡಮ್, ನಾಳೆಯಿಂದ ಬೆಸ್ಟ್ ಆಫ್ 3 ಮ್ಯಾಚ್ ಶುರು ಆಗುತ್ತೆ. ಗೆಲ್ತೀವಿ, 3 ಮ್ಯಾಚ್ ಗೆಲ್ತೀವಿ, ಅದ್ರಲ್ಲಿ ಡೌಟೇ ಇಲ್ಲ. ಬಾಲು ನಮ್ದೆ, ವಿಕೆಟ್ ನಮ್ದೆ, ಬ್ಯಾಟು ನಮ್ದೆ. ಜಾಜಿ, ಮುಂದಿನ 3 ಮ್ಯಾಚ್ಗಳಲ್ಲಿ ನಾವು ನಿನಗೆ ಮಣ್ಣು ಮುಕ್ಕಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ರಾಜೇಶ್ವರಿನೇ ಅಲ್ಲ. ಯಾಕೆ ಏನಾಯ್ತು? ಮೈ ಗಾಡ್, ಹಾರ್ಟ್ ಸಿಕ್ಕಾಪಟ್ಟೆ ಪೇನ್ ಆಗ್ತಾ ಇದೆ. ನೋಡಿ ಮೇಡಮ್, ಇನ್ನು ನಿಮ್ಮ ಟೀಮ್ನವ್ರು ಯಾರೂ ಬೌಲಿಂಗ್ ಮಾಡಕ್ ಹೋಗಬೇಡಿ. ಅವರು 1 ಓವರ್ನಲ್ಲಿ ಮಾಡಿರೋ ಸ್ಕೋರ್ನ ನೀವು 8 ಓವರ್ನಲ್ಲಿ ಮಾಡಿ ನೀವೇ ಗೆದ್ದಾಗಿ. ನೋ, ನಾನು ಹೇಳ್ತಾ ಇದ್ದೀನಿ ಔಟ್. ನೋ, ಇದು ನೋ ಬಾಲ್. ನಾನು ಹೇಳ್ತಾ ಇದ್ದೀನಿ ಗುಡ್ ಬಾಲ್. ನೋ, ಇದು ಡೆಡ್ ಬಾಲ್. ಮೇಡಮ್ಮ, ಹೋಗ್ತೀಯ? ಹೆಂಗೆ ಹೋಗ್ತಾ ಇರೋ? ನೀನು ಹೋಗ್ಲಿಲ್ಲ ಅಂದ್ರೆ ನಾನು ವಿಕೆಟ್ ಕಿತ್ತು ಮನೆಗೆ ಹೋಗ್ತೀನಿ ಅಷ್ಟೇ. ಆಕ್ಚುಲಿ ನಾನು ನಾಟ್ ಔಟ್. ಅಯ್ಯೋ, ಫುಲ್ ಔಟ್ ಹೋಗಮ್ಮ. ಅಲ್ಲಿ ಇಷ್ಟಿಷ್ಟು ಮಾಡಿಟ್ಟಿದ್ದಾರೆ, ಚೆನ್ನಾಗಿ ದಬಾಯಿಸಿ ಹೋಗಿ. ನೋಡಿ, ಫ್ರೆಂಡ್ಲಿ ಮ್ಯಾಚ್ ಅಲ್ಲಿ ರಾಜೇಶ್ವರಿ ಅವ್ರ ಟೀಮು ಗೆದ್ದಿದೆ. ನಾನಿನ್ನೂ ಬ್ಯಾಟಿಂಗ್ ಮಾಡಿಲ್ಲ. ಮೇಡಮ್ಮ, ಮುಂದಿನ ಮ್ಯಾಚ್ ಅಲ್ಲಿ ನೀನು ರನ್ನರ್ ಆಗಿ ಬರಬೇಡ, ಓಪನರ್ ಆಗಿ ಬಾ. ಬನ್ನಿ ಸರ್, ಬನ್ನಿ. ಜಾಜಿ ಅವರೇ, ನೀವೇ ಹೇಳ್ದಾಗೆ ಅಂಪೈರ್ ಅರವಿಂದ್ ಅವ್ರನ್ನ ಎತ್ತಾಕೊಂಡ್ ಬಂದಿದ್ದೀವಿ. ಏಯ್, ನನ್ನೆಲ್ರಿ ಎತ್ತಾಕೊಂಡು ಬಂದ್ರಿ? ನನ್ನ ಹತ್ರ ಏನೋ ಮಾತಾಡೋದಿದೆ ಅಂದ್ರೆ ನಾನೇ ಬಂದಿದ್ದೀನಿ. ಸುಮ್ಮನೆ ಬಿಲ್ಡಪ್ ಕೇಳ್ದೆ ಸರ್. ದಿಸ್ ಇಸ್ ವೆರಿ ಕಾನ್ಫಿಡೆನ್ಷಿಯಲ್ ಇಶ್ಯೂ. ಅಲ್ಲ, ಕಾನ್ಫಿಡೆನ್ಷಿಯಲ್ ಅಂತೀರಾ? ಕಿಟಕಿ ಬಾಗಿಲು ಎಲ್ಲ ತೆಗೆದೇ ಇದೆ. ಪ್ರಾಬ್ಲಮ್ ಸರ್. ಸರಿ,
ಈಗ ನನ್ನನ್ನು ಕಸಿದ್ ಯಾಕೆ? ಫ್ರೆಂಡ್ಲಿ ಮ್ಯಾಚ್ ಅಲ್ಲಿ ಆ ರಾಜೇಶ್ವರಿ ಟೀಮ್ ಗೆಲ್ತು, ಇಟ್ಸ್ ಓಕೆ, ಐ ಡೋಂಟ್ ಮೈಂಡ್. ಆದ್ರೆ ನೆಕ್ಸ್ಟ್ ಬೆಸ್ಟ್ ಆಫ್ 3 ಮ್ಯಾಚ್ ಅಲ್ಲಿ ನಮ್ಮ ಟೀಮೇ ಗೆಲ್ಬೇಕು. ಸಾಧ್ಯ ಇಲ್ಲ. ನಿಮ್ ಕಡೆ ಬೌಲಿಂಗ್ ಬೇಕಿದೆ, ಬ್ಯಾಟಿಂಗ್ ಬೇಕಿದೆ, ಫೀಲ್ಡಿಂಗ್ ಬೇಕಿದೆ. ಅದೆಲ್ಲ ಗೊತ್ತಾಗಿನೇ ನಾನ್ ನಿಮ್ಮನ್ನ ಕರ್ಸಿರೋದು. ಸರಿ, ಈಗ ನನ್ನಿಂದ ಏನಾಗ್ಬೇಕು ಮೇಡಮ್? ನೆಕ್ಸ್ಟ್ ಆಡೋ ಮ್ಯಾಚ್ ಅಲ್ಲಿ ಜಾಜಿ ಟೀಮ್ ಗೆಲ್ಬೇಕು, ರಾಜಿ ಟೀಮ್ ಸೋಲ್ಬೇಕು. ಹಾಗೆ ನೀವು ಆಂಪರಿಂಗ್ ಮಾಡಿದ್ದೆ ಆದ್ರೆ ನಾನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮನಿ ಕೊಡ್ತೀನಿ. ಕೊಡ್ತೀನಿ ಅನ್ನೋದಲ್ಲ, ಈ ತಕ್ಷಣ ಕೊಟ್ಟು ಬಿಡ್ಬೇಕು. ಜಸ್ಟ್ ಅ ಮಿನಿಟ್. ಅರವಿಂದ್ ಅವರೇ, ನೀವು ಎಷ್ಟು ವರ್ಷಗಳಿಂದ ಅಂಪೈರಿಂಗ್ ಮಾಡ್ತಿದ್ದೀರಾ? ನಾನು ಈಗ ಒಂದು 4-5 ಮ್ಯಾಚಿಂದ ಅಂಪೈರಿಂಗ್ ಮಾಡ್ತೇನೆ. ಎಲ್ಲ ಮ್ಯಾಚಲ್ಲೂ ಹಿಂಗೆನಾ? ದುಡ್ಡು ಕೊಟ್ಟು ಟೀಮ್ ಗೆದ್ದೆ. ಸರ್ ತಗೊಳ್ಳಿ, ಇದ್ರಲ್ಲಿ 50,000 ಇದೆ. ಥ್ಯಾಂಕ್ ಯು. ನೀವೇನು ಯೋಚನೆ ಮಾಡಬೇಡಿ, ರಾಜೇಶ್ವರಿ ಟೀಮ್ನ ನಾನು ಔಟ್ ಮಾಡ್ತೀನಿ. ಯಾವ್ಯಾವ ಥರ ಔಟ್ ಮಾಡಿಸ್ತಾರೆ? ಈ ಮ್ಯಾಚ್ ತಲೆ ಕೆಡ್ಸ್ಕೊಳ್ತೀರಾ? ಈ ಮ್ಯಾಚ್ನಲ್ಲಿ ಥರ್ಡ್ ಅಂಪೈರಿಂಗ್ ಇಲ್ಲ, ನಾನು ಒಬ್ಬನೇ ಡಿಸಿಷನ್ ಕೊಡೋದು. ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ, ಡೋಂಟ್ ವರಿ. ಸರ್, ನಾನು ಇಲ್ಲೊಂದು ವೈಟ್ ಕರ್ಚೀಫ್ ಹಾಕೊಂಡಿರ್ತೀನಿ. ಬೌಲಿಂಗ್ ಮಾಡಕ್ ಬಂದಾಗ ಅದು ನಿಮ್ಗೆ ತೋರಿಸ್ತೀನಿ, ತಕ್ಷಣ ನೀವು ಔಟ್ ಕೊಟ್ಬಿಡಿ. ಓಕೆ ಓಕೆ. ಸರ್, ನಾನು ಒಂದು ವೈಟ್ ರಿಬ್ಬನ್ ಕಟ್ಕೊಂಡ್ ಬಂದಿರ್ತೀನಿ. ನಾನು ಹಿಂಗಂದ್ರೆ ಸರ್, ನೀವು ಈ ರೀತಿ ಆ ಟೀಮ್ ಔಟ್ ಮಾಡಿ ಸೋಲ್ಸಿದ್ದೆ ಆದ್ರೆ ನಿಮ್ಗೆ ಇನ್ನೂ ಜಾಸ್ತಿ ಮನಿ ಕೊಡ್ತೀನಿ. ಅಯ್ಯೋ, ನಿಮ್ ಟೀಮ್ ಇವತ್ತೇ ಗೆಲ್ತು ಬಿಡಿ. ಯಾಕಮ್ಮ ಈಗ ಹೊಡೆದೆ? ಸಾರಿ ಸರ್, ವಿಟ್ಲಂಗೆ ಹೊಡೆಕೆ ಅಂತ ಹೋದೆ, ಮಿಸ್ ಆಗಿ ನಿಮಗೆ ಬಿದ್ಬಿಟ್ಟು. ಏನಮ್ಮ ಎಂತ ಕೆಲಸ ಮಾಡ್ದಮ್ಮ? ಟೆನ್ನಿಸ್ ಬಾಲ್ ಆಗಿದ್ ಪರವಾಗಿಲ್ಲ, ಲೆದರ್ ಬಾಲ್ ಆಗಿದ್ರೆ ತಲೆ ಓಪನ್ ಔಟ್ ಇರೋದು. ಸಾರಿ ಸರ್, ನಿಮ್ಗೆ ಎಲ್ಲ ನೆನಪಿದೆ ಅಲ್ವಾ? ಎಲ್ಲ ಕರೆಕ್ಟ್ ಆಗಿ ಕೊಡ್ತಾ ಇದ್ದೀನಲ್ಲ. ವಿಟ್ಲ, ಆಲ್ ದಿ ಬೆಸ್ಟ್. ಡೆಡ್ ಬಾಲ್. ಓವರ್ ಕಂಪ್ಲೀಟೆಡ್. ನೋಡಿ, ಅವರು 10 ಓವರ್ಸ್ಗೆ 80 ರನ್ಸ್ ಮಾಡಿದ್ದಾರೆ, ನಾವು 81 ರನ್ಸ್ ಮಾಡ್ಬೇಕು. ಎಲ್ಲರೂ 20-20 ರನ್ ಹೊಡೆದ್ರೆ ಸಾಕು ಜಾಜಿ ಅವರೇ. ಯಾಜಕ್ಕೆ ನೀವೇನು ತಲೆ ಕೆಡಿಸ್ಕೋಬೇಡಿ, 1 ಓವರ್ಗೆ ನಾನು 20-20 ರನ್ ಚಚ್ಚು ಬಿಡ್ತೀನಿ. ಹುಷಾರಾಗಿ ಬಾಲ್ಗೆ ಹೊಡಿರಿ, ವಿಕೆಟ್ ಏನಾದ್ರೂ ಹೊಡೆದ್ರೆ ಹಿಟ್ ವಿಕೆಟ್ ಆಗ್ಬಿಡ್ತೀರಾ. ಬಿಟ್ಟ ನಂಗೆ 5 ರನ್ ಮಿಕ್ಸ್. ಡೋಂಟ್ ವರಿ, 10 ಮುಗಿಸ್ತೀನಿ. ನೋಡಿ ಜಾಜಿ ಅವರೇ, ಥ್ಯಾಂಕ್ ಯು. Shake that booty right now. Get on, baby. Oh yeah. Come on now.
ಬೌಲಿಂಗ್ ಮಾಡಕ್ ಹೇಳ್ರಿ ಅವ್ರಿಗೆ. ಅವರು ಸ್ಪಿನ್ ಮಾಡ್ತಾ ಇದ್ದಾರೆ, ನೀವು ನೋಡ್ಕೊಂಡು ಹುಷಾರಾಗಿ ಆಡ್ಬೇಕು. ಆಡಕ್ ಬಂದ್ರೆ ಅಲ್ವಾ. ಅದು 10 ರನ್ ಅಲ್ಲ 80 ರನ್ ಮಿಕ್ಸಿನಿ, ಅಷ್ಟು ಹೊಡ್ಕೋದು. ಬ್ಯಾಟಿಂಗ್ ಆಡೋದು ಹೆಂಗೆ ಅಂತ ಈಗ ನೋಡ್ಕೋ. ಆಲ್ ದಿ ಬೆಸ್ಟ್ ಪದ್ದು. ಬಾತ್ಕೊಳ್ಳಿ ಸುಕ್ಕ. ನಾನು ಹೊಡಿಯೋ ಕಡೆನೆ ಆ ಚಪ್ಪನ್ ನಿಲ್ಸಿ ಪ್ರತಿ ಸಲನು ಕ್ಯಾಚ್ ಹಿಡಿಸ್ಬಿಡ್ತಾರಲ್ಲ. ಮೇಡಮ್ ನೀವಾದ್ರೂ ಚೆನ್ನಾಗಿ ಆಡಿ ಹೋಗಿ. ಏನಪ್ಪ ನನಗೆ ಹೋದ ಮ್ಯಾಚ್ ಅಲ್ಲಿ ಬ್ಯಾಟಿಂಗ್ ಸಿಗ್ಲಿಲ್ಲ, ಈ ಮ್ಯಾಚ್ ಅಲ್ಲಿ ಆದ್ರೂ ಆಡ್ಕೊತೀನಿ. ಇಲ್ಲ ಕಣಮ್ಮ, ನಿನಗೆ ಪ್ರಾಕ್ಟೀಸೇ ಆಗಿಲ್ವಲ್ಲಮ್ಮ. ಈ ಮ್ಯಾಚ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ಕೊತೀನಿ ಬಿಡಿಪ್ಪ. ಅಲ್ಲ ಬರ ತಲೆ ಮೇಲೆ ಮನಿ ಸುರಿದಿದೀವಲ್ರಿ, ಯಾಕೆ ನಮ್ಗೆ ಹೆಲ್ಪ್ ಮಾಡ್ತಾ ಇಲ್ಲ? ಹೆಲ್ಪ್ ಮಾಡ್ತಾ ಇದ್ದೀನಲ್ಲ ಮೇಡಮ್. ಹೆಲ್ಪ್ ಮಾಡ್ತಾ ಇದ್ದೀರಾ? ನಾಟ್ ಔಟ್ ಅಂತ ಹೇಳ್ರಿ. ಹೇಗಾಗುತ್ತೆ ಮೇಡಮ್? ಹೇಗಾಗುತ್ತೆ ಅಂದ್ರೆ ನಾನ್ ನಿಮಗೆ ಮನಿ ಕೊಟ್ಟಿಲ್ವಾ? ಅವರು ಮನೆ ಕೊಟ್ಟಿದಾರಲ್ಲ. ನಾವು ಮನಿ ಕೊಟ್ಟಿದೀವಲ್ಲ. ಔಟು ಅಂತಾನೆ ಹೇಳ್ಬೇಕು, ನಾವು ದುಡ್ಡು ಕೊಟ್ಟಿದ್ದೀವಿ ತಾನೆ. ನಾಟ್ ಔಟ್ ಅಂತ ಹೇಳ್ರಿ. ಔಟ್ ಅಂತ ಹೇಳ್ರಿ. ಏನ್ರಿ ನಿಮ್ದು ಗಲಾಟೆ? ಸರ್ ಏನಿಲ್ಲ, ಫ್ರೆಂಡ್ಲಿ ಮ್ಯಾಚ್ ಆಡ್ತಾ ಇದ್ದು, ಮೋಸ ಆಗಿದೆ ಅಂತ ಇಬ್ರು ಜಗಳ ಮಾಡ್ತಾ ಇದ್ರು. ಸರ್ ನಾವು ಇವ್ರಿಗೆ 50,000 ರೂಪಾಯಿ ಕೊಟ್ಟಿದ್ದೀವಿ ಸರ್. ನಾವು ಇವ್ರಿಗೆ 50,000 ರೂಪಾಯಿ ಕೊಟ್ಟಿದ್ದೀವಿ, ಆದ್ರೂ ಈ ವಯ್ಯ ನಮ್ಗೆ ಮೋಸ ಮಾಡ್ಬಿಟ್ಟಿದ್ದಾರೆ. ಅಲ್ಲ ರೀ, ಮ್ಯಾಚ್ ಫಿಕ್ಸಿಂಗ್ ಅಂತ ಜನ ಈಗಲೇ ರೋಸ್ ಹೋಗಿದ್ದಾರೆ. ಅಂತದ್ರಲ್ಲಿ ನೀವೆಲ್ಲ ಬೆಡ್ಡಿಂಗ್ ಕಟ್ಕೊಂಡು ಆಡ್ತಾ ಇದ್ದೀರಾ. ಈ ಗ್ರೌಂಡ್ ಸ್ಕೂಲ್ಗೆ ಸಂಬಂಧಪಟ್ಟಿದ್ದು, ಪರ್ಮಿಷನ್ ತಗೊಂಡಿದ್ದೀರಾ? ಇದೇ ಕಡೆ ಇನ್ನೊಂದ್ ಸಾರಿ ಏನಾರ ಈ ಗ್ರೌಂಡ್ ಕಾಲ್ ಇಟ್ರೆ ಕಾಲ್ ಕತ್ತರಿಸ್ಬಿಡ್ತೀನಿ.